ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರ ವಿಶ್ವವಿಖ್ಯಾತ ರಸಾಯನ ವಿಜ್ಞಾನಿಗಳು. ಸ್ಟ್ಯಾನಿಸ್ಲಾವೋ ಕ್ಯಾನ್ನಿಜಾರೋ 1826 1910. ಶರೀರ ವಿಜ್ಞಾನದ ಸಮಸ್ಯೆಗಳನ್ನು ಪರಿಹರಿಸಲೆತ್ನಿಸುತ್ತಿರುವ ಉಜ್ವಲ ತರುಣ, ವಿಚಾರಪರ, ನಿಶಿತಮತಿ, ಪಕ್ವ ಚಿಂತಕ, ದ್ರಷ್ಟಾರ ರಾಷ್ಟ್ರಕ, ಅಗ್ನಿಮಂತ್ರ ಪ್ರವಾಹ ಮೂಲವೆನಿಸಿದ ಅಪ್ರತಿಮ ವಾಗ್ಮಿ, ಪರಿಣಾಮಕಾರಿ ಪ್ರಬೋಧಕ, ನಿಷ್ಕೃಷ್ಟ ಪ್ರಯೋಗಪಟು, ರಮ್ಯ ಭಾವಗೀತಾತ್ಮಕ ಮೃದು ಹೃದಯಿ, ಅಸಾಧಾರಣ ಪ್ರತಿಭೆಯ ವಿಜ್ಞಾನಿ, ಮಹಾನ್ ದೇಶಭಕ್ತ ಇಟಾಲಿಯನ್, ಎಲ್ಲವೂ ಒಬ್ಬನೇ ಆಗಿದ್ದ ಸಂಕೀರ್ಣ ವ್ಯಕ್ತಿತ್ವ ಸ್ಟ್ಯಾನಿಸ್ಲಾವೋ ಕ್ಯಾನ್ನಿಜಾರೋನದು. ಎಳೆಯ ವಯಸ್ಸಿನಲ್ಲೇ ಅವನ ಬುದ್ಧಿಯ, ಹೃದಯದ ಉತ್ತಮೋತ್ತಮ ಗುಣಗಳು ಪ್ರಕಾಶಕ್ಕೆ ಬಂದವು. ಸೂಕ್ಷ್ಮಗ್ರಾಹಿಯೂ ವಿಶಾಲ ದೃಷ್ಟಿಯವನೂ ಆದ ಅವನು ಇತರ ಎಲ್ಲರಂತೆ ಧನಾರ್ಜನೆಯ ಬೆನ್ನು ಬೀಳದ ಮಾತುಗಳನ್ನಾಡದೆ, ಓರಗೆಯ ತರುಣ ಗೆಳೆಯರು ಅಚ್ಚರಿಪಡುತ್ತಾ ಇದ್ದಲ್ಲಿಯೇ ನಿಂತು ಬಿಡುವಂತಹ ಸತ್ಯಾನ್ವೇಷಣೆಯ, ಜೀವನ ದರ್ಶನದ ಮಾತುಗಳನ್ನು ಆಡುತ್ತಿದ್ದುದರಿಂದ ಬಹುಬೇಗ ಮೇಲಕ್ಕೇರಿದನು. ಗೆಲೆಲಿಯೋ, ಟಾರಿಸೆಲ್ಲಿ, ಗ್ಯಾಲ್ವಾನಿ, ವೋಲ್ಟಾ ಮುಂತಾದವರ ಜೊತೆ ಬದುಕಿರುವಾಗಲೇ ಸಾಲುಗಟ್ಟಿ ನಿಲ್ಲುವಷ್ಟು ಕೀರ್ತಿವಂತನಾಗಿ ಇಟಾಲಿಯನ್ನರೂ ಇತರ ದೇಶದವರೂ ಗೌರವದಿಂದ ಶಿರಬಾಗಿ ಸರಿದು ಮಹಾಯಾನವನ್ನು ತೆರವು ಮಾಡುತ್ತಿರಲು ಇಟಲಿಯ ಸಿಸಿಲಿಯ ಹೆಮ್ಮೆಯ ಕಣ್ಮಣಿ ಎನಿಸಿದನು. ಸಿಸಿಲಿಯ ಪಾಲೆರ್ಮೋ ಎಂಬ ಊರಿನಲ್ಲಿ 1826 ಜುಲೈ 13 ಸ್ಟ್ಯಾನಿಸ್ಲಾವೋ ಕ್ಯಾನ್ನಿಜಾರೋ ಕಣ್ತೆರೆದು ನೋಡಿದ ಬೆಳಕು ಬಹು ಅದೃಷ್ಟದ ದೇದೀಪ್ಯಮಾನ ಬೆಳಕು. ಧರ್ಮಾವತಾರರೆನಿಸಿದ್ದ ನ್ಯಾಯಮೂರ್ತಿ ಅಪ್ಪನಿಂದ ಬಂದ ಜನ್ಮಸಿದ್ಧ ಬಳುವಳಿ, ಅವನ ಜೀವಂತ ಮನಸ್ಸು, ಜ್ವಲಂತ ಜೀವನ ದರ್ಶನ. ವಿದ್ವದ್ ವಿಜಯೋತ್ಸವಗಳು ಅವನಿಗೆ ಈ ಹುಟ್ಟುಗುಣಗಳ ಸಹಜ ಫಲವಾಗಿ ಬಂದುವೇ ಹೊರತು ಕಷ್ಟಪಟ್ಟು ಓದಿ ಕೃಷಿ ಮಾಡಿದ್ದರಿಂದ ಅಲ್ಲ. ಆಗಿನ ದಿನಗಳಲ್ಲಿ ಸಿಸಿಲಿಯ ರಾಜಕೀಯ ಪರಿಸ್ಥಿತಿ ಶೋಚನೀಯವಾಗಿತ್ತು. ಕುಪ್ರಸಿದ್ಧ ಬೋರ್ಬನ್ ರಾಜವಂಶದ ಪರವಾಗಿ ಆದ 1815 ವಿಯೆನ್ನಾ ಒಪ್ಪಂದದ ಪ್ರಕಾರ ಸಿಸಿಲಿ ನೇಪಲ್ಸ್ ರಾಜ್ಯದ ಒಂದು ಭಾಗವಾಗಿತ್ತು. ಸಿಸಿಲಿಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು. ಕ್ಯಾನ್ನಿಜಾರೋ ಹೋರಾಟಗಾರರ ಪರವಾಗಿದ್ದ. ಚಳುವಳಿದಾರರ ಅತ್ಯಂತ ಕ್ರೂರ ದಮನ ನಡೆದಾಗ ಕ್ಯಾನ್ನಿಜಾರೋನ ತಂದೆ ಮಾರಿಯಾನೋ ಮುಖ್ಯ ನ್ಯಾಯಾಧೀಶನೂ ಪೊಲೀಸ್ ಅಧಿಪತಿಯೂ ಆಗಿದ್ದ. ಸೋದರತ್ತೆ ರಾಣಿಯ ಮುಖ್ಯ ಸಹಾಯಕಿಯಾಗಿದ್ದಳು. ಆದರೆ ಕ್ಯಾನ್ನಿಜಾರೋನ ತಾಯಿಯ ಕಡೆಯ 3 ಸೋದರ ಮಾವಂದಿರು ಕೊನೆಯವರೆಗೂ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸತ್ತರು ಎಂಬುದೂ ಅಷ್ಟೇ ಸತ್ಯ. 15 ವರ್ಷಕ್ಕೆ ಮೆಟ್ರಿಕ್ಯುಲೇಷನ್ ಮುಗಿಸಿದ ಕ್ಯಾನ್ನಿಜಾರೋ ವೈದ್ಯ ವಿದ್ಯೆಗಾಗಿ ವಿಶ್ವವಿದ್ಯಾನಿಲಯವನ್ನು ಸೇರಿದರೂ ಸಾಹಿತ್ಯ, ಗಣಿತ ಇತ್ಯಾದಿ ತನ್ನ ಆಸಕ್ತಿಯ ಇತರ ಅನೇಕ ವಿಷಯಗಳನ್ನೂ ಅಧ್ಯಯನಕ್ಕಾಗಿ ಆರಿಸಿಕೊಂಡನು. ಕೊನೆಗೆ ವೈದ್ಯದಲ್ಲಿ ಮಾತ್ರ ವಿಧಿವತ್ತಾಗಿ ಪರೀಕ್ಷೆ ಕೊಟ್ಟನು. ತನಗೆ ಎಟಕುವಂತಿದ್ದ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ತೀವ್ರ ಜ್ಞಾನದಾಹವಿದ್ದುದರಿಂದ ಎಲ್ಲ ಕ್ಷೇತ್ರಗಳ ಮಹಾಮನೀಷಿಗಳ ಬಗ್ಗೆಯೂ ಅವನಿಗೆ ಅತಿಶಯವಾದ ಭಕ್ತಿ ಗೌರವಗಳು ಇದ್ದವು. ಇದರಿಂದಾಗಿ ಅವನೊಲಿದ ಗುರುವಿಗೆ ಅವನು ಸಂಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡಿಕೊಳ್ಳಬಲ್ಲವನಾಗಿದ್ದ. ಕ್ಯಾನ್ನಿಜಾರೋ 3 ವರ್ಷ ಕಾಲ ಆಶ್ರಯಿಸಿದ ಇಂಥ ಮೊದಲನೆಯ ಗುರು ಶರೀರಶಾಸ್ತ್ರಜ್ಞ ಮೈಕೆಲ್ ಪೊದೇರಾ. ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗ ಪರಿಕರಗಳು ಅಷ್ಟಾಗಿ ಲಭ್ಯವಿರದಿದ್ದರಿಂದ ಪ್ರಯೋಗಗಳು ಹೆಚ್ಚಾಗಿ ಗುರುವಿನ ಅಥವಾ ಶಿಷ್ಯನ ಮನೆಯಲ್ಲಿ ನಡೆಯುತ್ತಿದ್ದವು. ನೇಪಲ್ಸ್ನಲ್ಲಿ 1845 ನಡೆದ ಇಟಾಲಿಯನ್ ವಿಜ್ಞಾನಿಗಳ 7ನೆಯ ಸಮ್ಮೇಳನದಲ್ಲಿ 19 ಕ್ಯಾನ್ನಿಜಾರೋ ಭಾಗವಹಿಸಿ ಜ್ಞಾನವಾಹಿನಿ ಹಾಗೂ ಕ್ರಿಯಾವಾಹಿನಿ ನರಗಳ ವ್ಯತ್ಯಾಸವನ್ನು ಕುರಿತ ಪ್ರಬಂಧವೊಂದನ್ನು ಮಂಡಿಸಿದಾಗ ಆಸಕ್ತಿ ಮೂಡಿಸುವುದರ ಜೊತೆಗೆ ಅದು ತೀವ್ರ ವಾದವಿವಾದಗಳನ್ನೂ ಬಡಿದೆಬ್ಬಿಸಿತು. ಗುರು ಶಿಷ್ಯರೊಬ್ಬರ ಪ್ರಯೋಗಗಳ ಹಾಗೂ ಅಂದಿನ ಮಹಾಶರೀರಶಾಸ್ತ್ರಜ್ಞರುಗಳ ವ್ಯಾಖ್ಯಾನಗಳ ಆಧಾರದ ಮೇಲೆ ಬರೆಯಲಾಗಿದ್ದ ಆ ಪ್ರಬಂಧ
ಕೊನೆಗೂ ನೇಪಲ್ಸ್ ಸಮ್ಮೇಳನದ ಮೆಚ್ಚುಗೆಯನ್ನು ಗಳಿಸಿದಾಗ ಅದು ಕ್ಯಾನ್ನಿಜಾರೋನ ಜೀವನದ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರಿತು. ಕೇವಲ ಅಂತಃಪ್ರೇರಣೆಯಿಂದ ಕ್ಯಾನ್ನಿಜಾರೋ ಪ್ರಾಣಿಗಳ ಶರೀರ ವ್ಯಾಪಾರಗಳಿಗೆ ರಾಸಾಯನಿಕ ಕಾರಣಗಳು ಇರಬಹುದೆಂಬ ತನ್ನ ಅಭಿಪ್ರಾಯವನ್ನು ಮಂಡಿಸಿದಾಗ ಮೆಕೆಡೋನಿಯೋ ಮೆಲೋನಿ ಎಂಬ ಭೌತಶಾಸ್ತ್ರಜ್ಞ ಪೀಸಾದ ರಾಫೆಲೆ ಪಿರಿಯಾ ಎಂಬ ರಸಾಯನ ತಜ್ಞನಿಗೆ ಕ್ಯಾನ್ನಿಜಾರೋವನ್ನು ವಿದ್ಯಾರ್ಥಿಯಾಗಿ ತೆಗೆದುಕೊಳ್ಳುವಂತೆ ಒಪ್ಪಿಸಿದ. ಮುಂದೆ ಇಟಾಲಿಯನ್ ರಸಾಯನ ವಿಜ್ಞಾನದ ದೊಡ್ಡ ಅದೃಷ್ಟವೆನಿಸಿತು ಈ ಭೇಟಿ. ಶಾಂತ ತಪೋಭೂಮಿಯಾದ ಪೀಸಾ ನಗರದಲ್ಲಿ ಇಟಲಿಯ ಅಂದಿನ ಸಾವಯವ ರಸಾಯನ ವಿಜ್ಞಾನದ ಅದ್ವಿತೀಯ ಮಹಾಗುರು ಪಿರಿಯಾನೊಂದಿಗೆ ಕಳೆದ 2 ವರ್ಷಗಳು 1845ರಿಂದ 1847 ಕ್ಯಾನ್ನಿಜಾರೋ ಪಾಲಿಗೆ ಮಹತ್ವದ ಕಾಲವಾಗಿತ್ತು. ಆ 2 ವರ್ಷಗಳಲ್ಲಿ ಸಿಸಿಲಿಯಲ್ಲಿ ಕಳೆದ ರಜಾದಿನಗಳನ್ನು ಬಿಟ್ಟರೆ ಎಲ್ಲ ಕಾಲವನ್ನೂ ರಸಾಯನಶಾಸ್ತ್ರದ ವ್ಯಾಸಂಗದಲ್ಲಿ ಕಳೆದೆ. ಪ್ರಯೋಗಶಾಲೆಯಲ್ಲಿ ಪ್ರೊಫೆಸರರು ವಹಿಸಿದ ಕೆಲಸವನ್ನು ಮಾಡುತ್ತಾ ಸಾವಯವ ಮತ್ತು ನಿರವಯವ ರಸಾಯನಶಾಸ್ತ್ರ ಉಪನ್ಯಾಸಗಳನ್ನು ಎಂದೂ ತಪ್ಪಿಸಿಕೊಳ್ಳದೆ ದಿನಕ್ಕೆ 8 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಪಿರಿಯಾ ಅವರ ಜೊತೆಗಿದ್ದು ಅವರು ಪ್ರಯೋಗಗಳನ್ನು ನಡೆಸುವ ಕ್ರಮವನ್ನು ಶ್ರದ್ಧೆಯಿಂದ ಗಮನಿಸುತ್ತಿದ್ದೆ ಇತ್ಯಾದಿ ವಾಕ್ಯಗಳನ್ನು ಅವನು ಬರೆದ ಪುಟ್ಟ ಆತ್ಮಚರಿತ್ರೆಯಲ್ಲಿ ನೋಡಬಹುದು. 1848ರಲ್ಲಿ ಕ್ಷಿಪ್ರ ಕ್ರಾಂತಿ ನಡೆದು ಸ್ವತಂತ್ರ ಸಿಸಿಲಿ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಬೋರ್ಬನ್ ವಂಶಸ್ಥರು ಓಡಿಹೋದರು. 1847ರ ಬೇಸಿಗೆಯಲ್ಲಿ ಹುಟ್ಟೂರು ಪಾಲರ್ಮೋಗೆ ರಜಾ ಕಳೆದು ಹಿಂದಿರುಗುವುದಕ್ಕೆಂದು ಬಂದಿದ್ದ ಕ್ಯಾನ್ನಿಜಾರೋ ಕ್ಷಿಪ್ರ ಕ್ರಾಂತಿಯಲ್ಲಿ ಭಾಗವಹಿಸಿ ಹೋರಾಡಿದನು. ಸ್ವಾತಂತ್ರ್ಯ ಬಂದ ಮೇಲೆ ಸೈನ್ಯದಲ್ಲಿ ಆಯ್ಕೆಯ ಹುದ್ದೆ ಸಿಕ್ಕಿತು. ಬಹುಬೇಗನೆ ಕೇವಲ 22ನೆಯ ವಯಸ್ಸಿನಲ್ಲಿ ಸಿಸಿಲಿಯ ಸಂಸತ್ ಸದಸ್ಯನೂ ಆದನು. ಆದರೆ 1849ರಲ್ಲಿ ತಿರುಗಿ ದಂಡೆತ್ತಿ ಬಂದ ಬೋರ್ಬನ್ನರಿಗೆ ಸೋತು ತಲೆ ತಪ್ಪಿಸಿಕೊಂಡು ಮಾರ್ಸೇಲ್ಸಿಗೆ ಓಡಿ ಹೋಗಬೇಕಾಯಿತು. 1849ರಿಂದ 1851ರವರೆಗೆ ಪ್ಯಾರಿಸ್ನಲ್ಲಿದ್ದ ಕ್ಯಾನ್ನಿಜಾರೋ ಶವ್ರೇಲ್ನ ಪ್ರಯೋಗಾಲಯದಲ್ಲಿ ಕೆಲಸ ಮಾಡಿದನು. ಆಗ ಕ್ಲೋಯೆಜ್ ಜೊತೆಗೂಡಿ ಸಯನಮೈಡ್ ಹಾಗೂ ಅದರ ಪಾಲಿಮರೀಕರಣ ಅಥವಾ ಪಾಲಿಮರೈಸೇಷನ್ ಕುರಿತ ಪ್ರಬಂಧವೊಂದನ್ನು ಪ್ರಕಟಿಸಿದನು. 1851ರಲ್ಲಿ ಅಜ್ಞಾತವಾಸ ಮುಗಿದಾಗ ಗುರು ಪಿರಿಯಾ ಅವರ ಆಣತಿಯಂತೆ ಅಲೆಕ್ಸಾಂಡ್ರಿಯಾದ ರಾಷ್ಟ್ರೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಸ್ಥಾನವನ್ನು ಸ್ವೀಕರಿಸಿ ಇಟಲಿಯಲ್ಲೇ ಅತ್ಯುತ್ತಮ ಎನಿಸುವಂತಹ ಪ್ರಯೋಗಾಲಯವನ್ನು ಕಟ್ಟಿದನು. ರಾಜಕೀಯ ಅಜ್ಞಾತವಾಸ ಎಲ್ಲವನ್ನೂ ಮರೆತು ಸಂಪೂರ್ಣವಾಗಿ ಸಂಶೋಧನೆಯಲ್ಲಿ ಮುಳುಗಿದನು. ಬುದ್ಧಿವಂತಿಕೆಯ ಅಮೂರ್ತ ಚಿಂತನೆ, ಕಷ್ಟಾರ್ಜಿತ ಪ್ರಯೋಗ ಫಲವನ್ನು ಎಂದಾದರೂ ಸರಿಗಟ್ಟಬಲ್ಲುದೇ? ಲಿಯನಾರ್ಡೋ ಡಾ ವಿಂಚಿ ಹೇಳಿದಂತೆ ಪ್ರಯೋಗಗಳ ಮೂಲಕ ನಾವಿನ್ನೂ ಪ್ರತ್ಯಕ್ಷೀಕರಿಸಿಕೊಳ್ಳದೇ ಇರುವ ಅಸಂಖ್ಯಾತ ಕಾರ್ಯಕಾರಣಗಳು ಪ್ರಕೃತಿ ಗರ್ಭದಲ್ಲಿ ಅಡಗಿವೆ. ಹೀಗೆ ಪೂರ್ಣ ಶ್ರದ್ಧೆಯಿಂದ ಪ್ರಯೋಗದಲ್ಲಿ ಮುಳುಗಿದ ಅವನು 1853ರಲ್ಲಿ ಕ್ಯಾನ್ನಿಜಾರೋ ಪ್ರಕ್ರಿಯೆ ಎಂದೇ ಪ್ರಸಿದ್ಧವಾಗಿರುವ ರಾಸಾಯನಿಕ ಕ್ರಿಯೆಯನ್ನು ಪ್ರಕಟಿಸಿದನು. ಪೊಟ್ಯಾಷ್ ಸಮ್ಮುಖದಲ್ಲಿ ಬೆಂಜಾಲ್ಡಿಹೈಡು ಅರ್ಧಾಂಶ ಅಪಕರ್ಷಿತವಾಗಿ ಬೆಂಜೈಲ್ ಆಲ್ಕೋಹಾಲನ್ನು, ಇನ್ನರ್ಧ ಉತ್ಕರ್ಷಿತವಾಗಿ ಬೆಂಜೋಯಿಕ್ ಆಮ್ಲವನ್ನು ಕೊಡುವ ವಿಚಿತ್ರ ಕ್ರಿಯೆ ಇದು. ಪೊಟ್ಯಾಷ್ ಬೆಂಜೋಯಿಕ್ ಆಮ್ಲವನ್ನು ತಟಸ್ಥಗೊಳಿಸಿ ಬಿಡುವುದರಿಂದ ಈ ಕ್ರಿಯೆ ಮುನ್ನಡೆಯುತ್ತದೆ. ಮೊಟ್ಟಮೊದಲು ಮಾನವನಿಗೆ ಕೃತಕ ಸಂಶ್ಲೇಷಣೆಯಲ್ಲಿ ಆರೋಮ್ಯಾಟಿಕ್ ಆಲ್ಕೋಹಾಲ್ ಲಭಿಸಿದ್ದೇ ಈ ಸಂದರ್ಭದಲ್ಲಿ. ಇಂದಿಗೂ ಶಾರೀರಿಕ ಸ್ವಯಂ ಉತ್ಕರ್ಷಾಪಕರ್ಷಣೆ, ಆಟೋ ಆಕ್ಸಿಡೇಷನ್, ಆಟೋ ರಿಡಕ್ಷನ್ಗಳನ್ನು ವಿವರಿಸುವುದು ಕ್ಯಾನ್ನಿಜಾರೋ ಪ್ರಕ್ರಿಯೆಯ ತಳಹದಿಯ ಮೇಲೆಯೇ. 1855ರಲ್ಲಿ ಕ್ಯಾನ್ನಿಜಾರೋ ಜೆನೋವಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕ ಪೀಠವನ್ನು ಅಲಂಕರಿಸಿದನು. ಅಷ್ಟರಲ್ಲಿ ಅವನ ಗುರು ರಾಫೆಲ್ ಪಿರಿಯಾ ಸಹ ಹತ್ತಿರದ ಟೊರಿನೋ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕನಾದನು. ಇಬ್ಬರೂ ಪುನಃ ಒಮ್ಮನಸ್ಸಿನಿಂದ ಕೆಲಸದಲ್ಲಿ ತೊಡಗಿದರು. ಅನಿಸಿಕ್ ಆಲ್ಕೋಹಾಲ್, ಬೆಂಜೈಲ್ ಕ್ಲೋರೈಡ್, ಆ ಮೂಲಕ ಪಡೆದ ಫಿನೈಲ್ ಅಸಿಟಿಕ್ ಆಮ್ಲ ಇತ್ಯಾದಿ ಒಂದೊಂದೇ ಹೊಸ ಸಂಯುಕ್ತಗಳು
ಅವರ ಪ್ರಯೋಗಾಲಯದಿಂದ ಹೊರಬರಲಾರಂಭಿಸಿದವು. 1858ರಲ್ಲಿ ಕ್ಯಾನ್ನಿಜಾರೋ ಪೀಸಾ ನಗರದಿಂದ ಪ್ರಕಟವಾಗುತ್ತಿದ್ದ ನೋವೋ ಕ್ಲೆಮೆಂಟೋ ಎಂಬ ವಿಜ್ಞಾನ ನಿಯತಕಾಲಿಕದಲ್ಲಿ ಸುಂಟೋ ಡೈ ಉನ್ ಕಾರ್ಸೋ ಡೈ ಫಿಲೋಸೊಫಿಯಾ ಕಿಮಿಕಾ ಎಂಬ ತನ್ನ ಬರಹವನ್ನು ಪ್ರಕಟಿಸಿದ. ಇದೇ ರಸಾಯನಶಾಸ್ತ್ರದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲೆಂದು ಪ್ರಸಿದ್ಧವಾದ ಅವನ ಮಹಾಕೃತಿ. ಡಾಲ್ಟನ್ನನ ಪರಮಾಣುವಾದದ ಕಲ್ಪನೆಗೆ ಅವೊಗ್ಯಾಡ್ರೋನ ದರ್ಶನವನ್ನು ಬೆಸೆದು ವಾಸ್ತವಕ್ಕೆ ಸೆಳೆದು ತಂದ ಸತ್ಯಾನ್ಮಯ ನೂತನ ರಸಾಯನ ವಿಜ್ಞಾನದ ಅಡಿಪಾಯ. ಗೇ ಲುಸಾಕ್ನು ರೂಪಿಸಿದ ಅನಿಲಗಳ ಸಂಯೋಗ ಗಾತ್ರ ನಿಯಮವನ್ನು ವಿವರಿಸುವುದಕ್ಕೆಂದು ಅವೊಗ್ಯಾಡ್ರೋ ಒಂದೇ ಒತ್ತಡ ಹಾಗೂ ಒಂದೇ ಉಷ್ಣತೆಯಲ್ಲಿರುವ ಒಂದು ಗೊತ್ತಾದ ಗಾತ್ರದ ಎಲ್ಲ ಅನಿಲಗಳಲ್ಲಿಯೂ ಒಂದೇ ಸಂಖ್ಯೆಯ ಅಣುಗಳು ಇರುತ್ತವೆ ಎಂಬ ತನ್ನ ಕಾಣಿಕೆಯನ್ನು ಕೊಟ್ಟನಲ್ಲವೇ ಎಂದ ಮೇಲೆ ಇಂಥ ಸಮಾನ ಗಾತ್ರವುಳ್ಳ ಅನಿಲಗಳ ತೂಕ ಅನುಪಾತ ಅವುಗಳ ಒಂದೊಂದು ಅಣುಗಳ ತೂಕಗಳ ಅನುಪಾತವೇ ಆಗಿರಬೇಕಲ್ಲ. ಉದಾಹರಣೆಗೆ 1 ಗಾತ್ರ ಆ ಅನಿಲ 2 ಗಾತ್ರ ಬ ಅನಿಲದೊಂದಿಗೆ ಸಂಯೋಗವಾಗಿ 2 ಗಾತ್ರ ಕ ಅನಿಲವನ್ನು ಉತ್ಪತ್ತಿ ಮಾಡುವುದೆಂದು ಇಟ್ಟುಕೊಳ್ಳೋಣ. ಆಗ ಕ ಅನಿಲದ ಒಂದು ಅಣುವು ಬ ಅನಿಲದ ಒಂದು ಅಣು ಹಾಗೂ ಆ ಅನಿಲದ ಅರ್ಧ ಅಣುವಿನಿಂದ ಮಾಡಲ್ಪಟ್ಟಿದೆ ಎಂದಾಯಿತು. ಪರಮಾಣುಗಳು ಅವಿಭಾಜ್ಯವಾದ್ದರಿಂದ ಆ ಅನಿಲದ ಅಣು ಕನಿಷ್ಠ ಪಕ್ಷ 2 ಪರಮಾಣುಗಳಿಂದ ಮಾಡಲ್ಪಟ್ಟಿರಬೇಕು. ಕ ಅನಿಲದ ಅಣುವು ಬ ಅನಿಲದ ಒಂದು ಅಣು, ಇದರಲ್ಲಿ ಎಷ್ಟಾದರೂ ಪರಮಾಣುಗಳಿರಲಿ, ಮತ್ತು ಆ ಅನಿಲದ ಒಂದು ಪರಮಾಣು ಸೇರಿ ಆಗಿದೆ ಎಂದು ಹೇಳಬಹುದು. ಇಂದು ಜಡಾನಿಲಗಳ ಹೊರತಾಗಿ ಉಳಿದೆಲ್ಲ ಮೂಲಧಾತುಗಳಲ್ಲಿ ಸ್ವತಂತ್ರ ಅಸ್ತಿತ್ವವುಳ್ಳ ಅತಿ ಸಣ್ಣ ಕಣಗಳು ಒಂದಕ್ಕಿಂತ ಹೆಚ್ಚು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಎಂದು ನಮಗೆಲ್ಲ ಗೊತ್ತು. ರಾಸಾಯನಿಕ ಕ್ರಿಯೆ ನಡೆದಾಗ ಕ್ರಿಯಾಕಾರಕಗಳ ಅಣುಗಳು ಪರಮಾಣುಗಳಾಗಿ ಒಡೆದು ವಿಭಿನ್ನ ರೀತಿಯಲ್ಲಿ ಪುನಃ ಸಂಯೋಗವಾಗಿ ಉತ್ಪನ್ನ ವಸ್ತುವಿನ ಅಣುಗಳನ್ನು ಕೊಡುತ್ತವೆ ಎಂದು ಕ್ಯಾನ್ನಿಜಾರೋ ವಿವರಿಸಿದ. ಮೇಲಿನ ಉದಾಹರಣೆಯಲ್ಲಿ ಆ ಅನಿಲದ ಅಣು ಕನಿಷ್ಠ ಪಕ್ಷ 2 ಪರಮಾಣುಗಳಿಂದ ಮಾಡಲ್ಪಟ್ಟಿರಬೇಕು ಎಂದು ತಿಳಿದ ಹಾಗೆಯೇ ಇತರ ರಸಾಯನ ಪ್ರಕ್ರಿಯೆಗಳಿಂದ ಯಾವ ಮೂಲಧಾತುವಿನ ಅಣು ಎಷ್ಟು ಪರಮಾಣುಗಳಿಂದ ಆಗಿದೆ ಎಂಬುದನ್ನೆಲ್ಲ ಪ್ರಾಯೋಗಿಕವಾಗಿ ತಿಳಿದು ಜಲಜನಕದ ಪರಮಾಣುವಿನ ತೂಕವನ್ನು ಏಕಮಾನವೆಂದಿಟ್ಟುಕೊಂಡು ಎಲ್ಲ ಅಣುಗಳ ಮತ್ತು ಆ ಮೂಲಕ ಎಲ್ಲ ಪರಮಾಣುಗಳ ಸಾಪೇಕ್ಷ ತೂಕಗಳನ್ನು ಕಂಡುಹಿಡಿಯಬಹುದು. ಹೀಗೆ ತಾನು ತಯಾರಿಸಿದ ಮೂಲಧಾತುಗಳ ಪರಮಾಣು ತೂಕಗಳ ಪಟ್ಟಿಯನ್ನೇ ಕ್ಯಾನ್ನಿಜಾರೋ ಕಾರ್ಲ್ ರೂಹ್ ಸಮ್ಮೇಳನದಲ್ಲಿ ಮಂಡಿಸಿ ದೊಡ್ಡ ಕ್ರಾಂತಿಯನ್ನು ಉಂಟುಮಾಡಿದ. ಇದಲ್ಲದೆ ಅಣುಗಳಿಗೂ ಪರಮಾಣುಗಳಿಗೂ ಇರುವ ಪರಸ್ಪರ ಸಂಬಂಧದ ಮೂಲಕ ವ್ಯಕ್ತವಾಗುವ ಧಾತುಗಳ ಇನ್ನೊಂದು ಮುಖ್ಯವಾದ ಗುಣವೆಂದರೆ ಅವುಗಳ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ. ಇಲ್ಲೂ ಜಲಜನಕವನ್ನೇ ಏಕಮಾನವಾಗಿಟ್ಟುಕೊಂಡರೆ ಕ್ಲೋರಿನಿನ ವೇಲೆನ್ಸಿ 1, ಏಕೆಂದರೆ 1 ಗಾತ್ರ ಜಲಜನಕ 1 ಗಾತ್ರ ಕ್ಲೋರಿನ್ನೊಂದಿಗೆ ಸಂಯೋಗವಾಗಿ 2 ಗಾತ್ರ ಜಲಜನಕದ ಕ್ಲೋರೈಡನ್ನು ಕೊಡುತ್ತದೆ. ಆಮ್ಲಜನಕದ ವೇಲೆನ್ಸಿ 2, ಏಕೆಂದರೆ 1 ಗಾತ್ರ ಜಲಜನಕ ಅರ್ಧ ಗಾತ್ರ ಆಮ್ಲಜನಕದೊಂದಿಗೆ ಸಂಯೋಗವಾಗಿ 1 ಗಾತ್ರ ನೀರಾವಿಯನ್ನು ಕೊಡುತ್ತದೆ. ಸಾರಜನಕದ ವೇಲೆನ್ಸಿ 3, ಏಕೆಂದರೆ 1 ಗಾತ್ರ ಜಲಜನಕ ಕೇವಲ 3/1 ಗಾತ್ರ ಸಾರಜನಕದೊಂದಿಗೆ ಸಂಯೋಗವಾಗಿ 3/2 ಗಾತ್ರ ಅಮೋನಿಯಾವನ್ನು ಕೊಡುತ್ತದೆ. ಹೀಗೆ ಧಾತುಗಳ ವೇಲೆನ್ಸಿಗಳನ್ನು ಕಂಡುಹಿಡಿಯುತ್ತಾ ಹೋಗಬಹುದು. ಇದೂ ಸಹ ಕ್ಯಾನ್ನಿಜಾರೋನ ಕೊಡುಗೆಯೇ. ಕಾರ್ಲ್ ರೂಹ್ ಸಮ್ಮೇಳನದಿಂದ ವಾಪಸ್ಸಾಗುವ ಹೊತ್ತಿಗೆ ಕ್ಯಾನ್ನಿಜಾರೋ ವಿಶ್ವವಿಖ್ಯಾತನಾಗಿ ಬಿಟ್ಟಿದ್ದ. ಅವನಿಗಾಗಿ ಸ್ಪರ್ಧಿಸಿದ ನೇಪಲ್ಸ್, ಪೀಸಾ ವಿಶ್ವವಿದ್ಯಾನಿಲಯಗಳನ್ನು ಬಿಟ್ಟು 1861ರಲ್ಲಿ ಹುಟ್ಟೂರು ಪಾಲೆರ್ಮೋಗೆ ಮರಳಲು ಕ್ಯಾನ್ನಿಜಾರೋ ಇಷ್ಟಪಟ್ಟ. ಅದರಿಂದಾಗಿ ಪಾಲೆರ್ಮೋ ಇಟಲಿಯ ರಸಾಯನ ವಿಜ್ಞಾನದ ಕೇಂದ್ರವಾಯಿತು. 10 ವರ್ಷಗಳ ನಂತರ ರೋಮ್ ನಗರದ ಕರೆಯನ್ನು ನಿರಾಕರಿಸಲಾಗದೆ ಅಲ್ಲಿಗೆ ಹೋಗಿ ಅಲ್ಲಿಯೂ ಒಂದು ದೊಡ್ಡ ರಸಾಯನ ವಿಜ್ಞಾನದ ಪ್ರಯೋಗಾಲಯವನ್ನು ಕಟ್ಟಿದ. ಅಲ್ಲಿದ್ದಾಗ ಅವನ ಸಾವಯವ ರಸಾಯನ ಸಂಶೋಧನೆ ಮುಂದುವರಿಯಿತು.
ಹೈಡ್ರಾಕ್ಸಿಲ್ ಗುಂಪಿನ ಅಧ್ಯಯನ, ಮಾನೋಬೆನ್ಸಿಲ್ ಯೂರಿಯಾ ಕುರಿತ ಅಧ್ಯಯನ, ಸ್ಯಾಂಟೋನಿನ್ನ ರಚನೆ ಇತ್ಯಾದಿಗಳೆಲ್ಲ ರೋಮ್ನಲ್ಲಿದ್ದಾಗ ನಡೆದವು. ಕ್ಯಾನ್ನಿಜಾರೋ ಪ್ರಯೋಗಶಾಲೆಯಲ್ಲಿ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದ. ಆ ಗುಡಿಯ ವಿಜ್ಞಾನ ದೀಪ ಎಂದೂ ಆರದಂತೆ ನೋಡಿಕೊಳ್ಳುತ್ತಿದ್ದ. ಪ್ರತಿನಿತ್ಯ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಅವರನ್ನು ಹುರಿದುಂಬಿಸುತ್ತಿದ್ದ. ತಪ್ಪುಗಳಿಗೆ ಕ್ಷಮೆ, ಸೋಲುಗಳಿಗೆ ಸಮಾಧಾನ ಯಾವಾಗಲೂ ಅವನಿಂದ ಸಿಗುತ್ತಿತ್ತು. ಅವನ ಭಾಷಣಗಳೆಂದರೆ ಪಿಯರೋ ಗಿಯಾಕೋಸಾ ಹೇಳುವಂತೆ ಮರೆಯಲಾಗದ ದಿವ್ಯದರ್ಶನದ ಅನುಭವ. ಶ್ರೋತೃಗಳು ತಮ್ಮ ಮಾತುಗಳನ್ನು ವೇದವಾಕ್ಯಗಳೆಂದು ಗ್ರಹಿಸಬೇಕು ಎಂದು ಭಾಷಣಕಾರರು ಭಾವಿಸುತ್ತಿದ್ದ ಆ ಕಾಲದಲ್ಲಿ ಕ್ಯಾನ್ನಿಜಾರೋ ತನ್ನ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟು ಹಂತ ಹಂತವಾಗಿ ವಿಕಾಸಗೊಳಿಸಿ ಶ್ರೋತೃಗಳನ್ನು ಮಧುರವಾದ ಮಾತುಗಳಿಂದ ನಂಬುವ ಹಾಗೆ ಮಾಡುತ್ತಿದ್ದ. 84ನೆಯ ವಯಸ್ಸಿನಲ್ಲೂ ಅವನಲ್ಲಿ ವಿಜ್ಞಾನದ, ದೇಶಭಕ್ತಿಯ ದೀಪ ದೇದೀಪ್ಯಮಾನವಾಗಿ ಉರಿಯುತ್ತಿತ್ತು. 1910ರಲ್ಲಿ ಈ ಇಟಾಲಿಯನ್ ದಿವ್ಯ ಜ್ಯೋತಿ ಆರಿಹೋಯಿತು. ಆಗಸ್ಟ್ ಕೆಕುಲೆ 1829ರಿಂದ 1896. 1829ರ ಸೆಪ್ಟೆಂಬರ್ 7ರಂದು ಆಗಸ್ಟ್ ಕೆಕುಲೆ ಜರ್ಮನಿಯ ಡರ್ಮ್ಸ್ಪಾಟ್ ಎಂಬ ಊರಿನಲ್ಲಿ ಹುಟ್ಟಿದನು. ಅವನ ತಂದೆ ಅಲ್ಲಿಯ ಯುದ್ಧ ಕಚೇರಿಯಲ್ಲಿ ಮುಖ್ಯ ಕೌನ್ಸಿಲರ್ ಆಗಿದ್ದನು. ಡರ್ಮ್ಸ್ಪಾಟ್ನಲ್ಲಿ ಸ್ನಾತಕನಾದ ಮೇಲೆ ತನ್ನ ತಂದೆಯ ಇಚ್ಛೆಯಂತೆ ಕೆಕುಲೆ ಗೈಸೆನ್ ವಿಶ್ವವಿದ್ಯಾನಿಲಯದಲ್ಲಿ ವಾಸ್ತುಶಿಲ್ಪ ಕಲಿಯುವುದಕ್ಕಾಗಿ ಸೇರಿದನು. ಶಾಲೆಯಲ್ಲಿದ್ದಾಗ ಗಣಿತ ಮತ್ತು ಚಿತ್ರಕಲೆಗಳಲ್ಲಿ ನಿಪುಣ ಎನಿಸಿಕೊಂಡಿದ್ದರೂ ಮುಂದೆ ಪ್ರಖ್ಯಾತನಾಗಲಿರುವ ವಿಜ್ಞಾನದಲ್ಲಿ ಮಾತ್ರ ಪರಿಣತಿ ಪಡೆದಿರಲಿಲ್ಲ. ಲೈಬಿಗ್ನ ಉಪನ್ಯಾಸಗಳು ಅವನನ್ನು ರಸಾಯನ ವಿಜ್ಞಾನದೆಡೆಗೆ ಆಕರ್ಷಿಸಿದವು. ವಿಲ್ ಮತ್ತು ಫ್ಲಿಟ್ಮನ್ ರ ಶಿಷ್ಯನಾಗಿ ಕೆಕುಲೆ ರಸಾಯನಶಾಸ್ತ್ರವನ್ನು ಕಷ್ಟಪಟ್ಟು ಕಲಿತನು. ಲಂಡನ್ನಿನಲ್ಲಿ ಶ್ರೀಮಂತ ವ್ಯಾಪಾರಿಯಾಗಿದ್ದ ಮಲ ಅಣ್ಣನೊಬ್ಬ ಕೆಕುಲೆಗೆ ಸ್ವಲ್ಪ ಕಾಲ ಪ್ಯಾರಿಸ್ನಲ್ಲಿ ಓದುವುದಕ್ಕೆ ಹಣ ಸಹಾಯ ಮಾಡಿದ. ಜನಗಳ ಜೊತೆಗೆ ಸುಲಭವಾಗಿ ಬೆರೆಯುವ ಸ್ವಭಾವವಿದ್ದ ಸ್ಫುರದ್ರೂಪಿ ಮಾತುಗಾರ ಕೆಕುಲೆಗೆ ಚಾರ್ಲ್ಸ್ ಗೆರ್ಹಾರ್ಟ್ನ ಪರಿಚಯವಾಯಿತು. ಸ್ನೇಹ ಬೆಳೆಯಿತು. ಗೆರ್ಹಾರ್ಟ್ನ ಅಣುರಚನಾ ನಮೂನೆಗಳ ವಾದ, ಥಿಯರಿ ಆಫ್ ಟೈಪ್ಸ್ ದಿಂದಲೇ ಮುಂದೆ ಕೆಕುಲೆಯ ವೇಲೆನ್ಸಿ ವಾದ ಬೆಳೆದದ್ದು. ಪ್ಯಾರಿಸ್ನಲ್ಲಿದ್ದಾಗ ಗೆರ್ಹಾರ್ಟ್ನಲ್ಲದೆ ಡ್ಯೂಮಾ, ವುರ್ಡ್ಸ್ ಮುಂತಾದವರಿಂದ ಪ್ರಭಾವಿತನಾದ ಕೆಕುಲೆ ಅನಂತರ 1.5 ವರ್ಷ ಕಾಲ ಕಾರ್ಬನಿಕ ಸಂಯುಕ್ತಗಳ ರಸಾಯನ ವಿಜ್ಞಾನದ ಬಗ್ಗೆ ಆಗ ಲಭ್ಯವಿದ್ದ ಸಮಸ್ತ ಮಾಹಿತಿಯನ್ನೂ ಅರಗಿಸಿಕೊಂಡನು. ಆ ಹೊತ್ತಿಗೆ ಕೆಲಕಾಲ ಜಾನ್ ಸ್ಟೆನ್ಹೌಸ್ನ ಸಹಾಯಕನಾಗಿರುವ ಅವಕಾಶ ಒದಗಿ ಬಂತು. ಅಲ್ಲಿದ್ದಾಗ ಅಲೆಕ್ಸಾಂಡರ್ ವಿಲಿಯಮ್ಸನ್, ವಿಲಿಯಂ ಓಡ್ಲಿಂಗ್, ರೀನ್ಹೋಲ್ಡ್ ಹಾಫ್ಮನ್, ಹ್ಯೂಗೋ ಮುಲ್ಲರ್ ಮುಂತಾದವರ ಮೈತ್ರಿ ದೊರಕಿತು. ಕೆಕುಲೆಯ ವೇಲೆನ್ಸಿ ವಾದದ ಮೂಲತತ್ವಗಳನ್ನು ಮೊಟ್ಟ ಮೊದಲು ವಿಶದಪಡಿಸಿದ ಅವನ ಥಯೋ ಅಸಿಟಿಕ್ ಆಮ್ಲದ ಕುರಿತಾದ ಅಧ್ಯಯನವನ್ನು ರಾಯಲ್ ಸೊಸೈಟಿ ಪ್ರಕಟಿಸಿತು. ಸಹಾಯಕ ವೃತ್ತಿಯ ವರ್ಷಗಳು ಮುಗಿದು ಕೆಕುಲೆ ಹೈಡೆಲ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕನಾದನು. ಅತ್ಯಂತ ಬಡ ರೀತಿಯಲ್ಲಿ ತನ್ನದೇ ಆದ ಖಾಸಗಿ ಪ್ರಯೋಗಶಾಲೆಯೊಂದನ್ನು ನಿರ್ಮಿಸಿಕೊಂಡನು. ಬುನ್ಸೆನ್ ಆ ಹೊತ್ತಿಗೆ ವಿಶ್ವವಿದ್ಯಾನಿಲಯದಲ್ಲಿ ಬೇಡವೆಂದು ಬಿಟ್ಟಿದ್ದ ಸಾವಯವ ರಸಾಯನ ವಿಜ್ಞಾನವನ್ನೇ ತನ್ನ ಮುಖ್ಯ ಅಧ್ಯಯನ ವಿಷಯವನ್ನಾಗಿ ಆರಿಸಿಕೊಂಡ ಕೆಕುಲೆಯ ಜೊತೆಗೆ ಆಡಾಲ್ಫ್ ಬೇಯರ್ ಸಹ ಬಂದು ಸೇರಿದನು. ಸ್ಫೋಟಕ ಪಾದರಸ, ಫಲ್ಮಿನೇಟಿಂಗ್ ಮರ್ಕ್ಯುರಿ ವಿಷಯವಾಗಿ ಹೈಡೆಲ್ಬರ್ಗ್ನಿಂದ ಕೆಕುಲೆ ಬರೆದ ಮೊದಲ ಪ್ರಬಂಧದಲ್ಲಿ ಇಂಗಾಲವು ಚತುರ್ವೇಲೆನ್ಸೀಯವೆಂದೂ ಒಂದು ಇಂಗಾಲದ ಪರಮಾಣುವು 4 ಜಲಜನಕದಂಥ ಏಕವೇಲೆನ್ಸಿಯ ಪರಮಾಣುಗಳೊಡನೆ ಸಂಯೋಗವಾಗಬಲ್ಲುದೆಂದು ಪ್ರಾಸಂಗಿಕವಾಗಿ ಹೇಳಿದ್ದಾನೆ. ಇಂಗಾಲದ ರಾಸಾಯನಿಕ ಸ್ವಭಾವ ಮತ್ತು ಸಂಯುಕ್ತಗಳ ರಚನೆ ಹಾಗೂ ರೂಪಾಂತರಗಳು ಎಂಬ ಪ್ರಬಂಧವನ್ನು ಲೈಬಿಗ್ ಪ್ರಾರಂಭಿಸಿದ ಪತ್ರಿಕೆ ಅನ್ನಾಲೆನ್ನಲ್ಲಿ 1858ರಲ್ಲಿ ಪ್ರಕಟಿಸಿದ. ಇದರಲ್ಲಿ ಬಹುವೇಲೆನ್ಸಿಯ ಪರಮಾಣುಗಳ ನಡುವಣ ಸಂಯೋಗ ಸ್ವರೂಪದ ಬಗ್ಗೆ ತನ್ನ ವಾದವನ್ನು ಬೆಳೆಸಿ, ಇಂಗಾಲದ ಪರಮಾಣುಗಳು ತಮ್ಮ ಕೆಲವು ವೇಲೆನ್ಸಿಗಳನ್ನು ಪರಸ್ಪರ ಸಂಯೋಗಕ್ಕೆ ಬಳಸಿಕೊಂಡು
ಸರಪಣಿ ಉಂಗುರಗಳಂತಹ ಪರಮಾಣು ಪುಂಜಗಳನ್ನು ಸೃಷ್ಟಿಸಿಕೊಳ್ಳಬಲ್ಲವೆಂದು, ಅಂತಹ ಪರಮಾಣು ಪುಂಜಗಳಲ್ಲಿನ ಇಂಗಾಲದ ಇನ್ನುಳಿದ ವೇಲೆನ್ಸಿಗಳನ್ನು ಬಳಸಿಕೊಂಡು ಇತರ ಧಾತುಗಳ ಪರಮಾಣುಗಳ ಗುಂಪುಗಳೂ ಸೇರ್ಪಡೆಯಾಗಬಲ್ಲವೆಂದು ವಿವರಿಸಿದ್ದಾನೆ. ಅಲ್ಲದೆ 1861-62ರಲ್ಲಿ ಪ್ರಕಟವಾದ 2165 ಪುಟಗಳ ಅವನ ಸಾವಯವ ರಸಾಯನಶಾಸ್ತ್ರದ ಪಠ್ಯಪುಸ್ತಕದಲ್ಲಿ ತನ್ನ ಅಭಿಪ್ರಾಯಗಳನ್ನು ವಿಶದವಾಗಿ ಚರ್ಚಿಸಿದ್ದಾನೆ. ಗೆಳೆಯ ಜೀನ್ ಸರ್ವೆಸ್ಟಾಸ್ ಪ್ರಯತ್ನದಿಂದಾಗಿ ಕೆಕುಲೆ 1858ರಲ್ಲಿ ಬೆಲ್ಜಿಯಂನ ಗೆಂಟ್ ವಿಶ್ವವಿದ್ಯಾನಿಲಯದಲ್ಲಿ ಶುದ್ಧ ರಸಾಯನಶಾಸ್ತ್ರದ ಪೂರ್ಣ ಪ್ರಾಧ್ಯಾಪಕನಾಗಿ ನೇಮಕಗೊಂಡನು. ಬಹುಬೇಗನೆ ಫ್ರೆಂಚ್ ಕಲಿತನು. ಜರ್ಮನಿ, ಇಂಗ್ಲೆಂಡ್, ಬೆಲ್ಜಿಯಂನ ವಿದ್ಯಾರ್ಥಿಗಳು ಅವನ ಬಳಿ ಆಕರ್ಷಿತರಾದರು. ಸಕ್ಸಿನಿಕ್, ಟಾರ್ಟಾರಿಕ್ ಹಾಗೂ ಅಪರ್ಯಾಪ್ತ ಆಮ್ಲಗಳ ಬಗ್ಗೆ ಅವನ ಸಂಶೋಧನಾ ಪ್ರಬಂಧಗಳು ಪ್ರಕಟವಾದವು. 1865ರಲ್ಲಿ ಕಂಡ ಕನಸೊಂದು ಬೆಂಜೀನ್ ಅಣುರಚನೆಯನ್ನು ಅವನು ವಾಸ್ತವಕ್ಕೆ ಕರೆತರುವಂತೆ ಮಾಡಿತು. ಅಲ್ಲಿ ಕುಳಿತು ನನ್ನ ಸಾವಯವ ರಸಾಯನಶಾಸ್ತ್ರದ ಪಠ್ಯಪುಸ್ತಕ ಬರೆಯುತ್ತಿದ್ದೆ. ಆದರೆ ಬರವಣಿಗೆ ಮುಂದೆ ಸಾಗುತ್ತಿರಲಿಲ್ಲ. ನನ್ನ ಮನಸ್ಸು ಎಲ್ಲೋ ಇತ್ತು. ಕುರ್ಚಿಯನ್ನು ಬೆಂಕಿಯ ಹತ್ತಿರಕ್ಕೆ ಎಳೆದುಕೊಂಡು ಹಾಗೆಯೇ ಅರ್ಧಂಬರ್ಧ ನಿದ್ದೆ ಹೋದೆ. ಬಗೆಗಣ್ಣ ಮುಂದೆ ಪುನಃ ಪರಮಾಣುಗಳು ಕುಣಿಯಲಾರಂಭಿಸಿದವು. ಸಣ್ಣ ಗುಂಪುಗಳು ಈ ಬಾರಿ ಹಿಂದಕ್ಕೆ ಸರಿದವು. ದೊಡ್ಡ ಪುಂಜಗಳು ವಿವಿಧ ಆಕಾರಗಳನ್ನು ತಳೆಯಲಾರಂಭಿಸಿದವು. ಗಾಢವಾದ ಬಂಧವುಳ್ಳ ಉದ್ದುದ್ದ ಸಾಲುಗಳು ಹಾವುಗಳ ಹಾಗೆ ತಿರುಗುತ್ತಾ ಚಲಿಸುತ್ತಾ, ಅರೆ ಅದೇನು, ಹಾವೊಂದು ತನ್ನ ಬಾಲವನ್ನು ತಾನೇ ಕಚ್ಚಿಕೊಂಡು ವಿಡಂಬನೆಯಂತೆ ಗಿರಿಗಿರಿ ತಿರುಗತೊಡಗಿತು. ಗರಬಡಿದವನಂತೆ ಎಚ್ಚರಗೊಂಡು ಮೇಲೆದ್ದೆ. ಉಳಿದ ರಾತ್ರಿಯನ್ನೆಲ್ಲ ಕನಸನ್ನು ನನಸಾಗಿಸಿದರೆ ಹೇಗೆಂದು ಯೋಚಿಸುತ್ತಾ ಕಳೆದೆ ಎಂದು ಬರೆದಿದ್ದಾನೆ. ಒಂದೊಂದು ಜಲಜನಕದ ಪರಮಾಣುವನ್ನು ಜೋಡಿಸಿಕೊಂಡಿರುವ 6 ಇಂಗಾಲದ ಪರಮಾಣುಗಳು ಸೇರಿ ಉಂಗುರವಾಗಿರುವ ಬೆಂಜೀನ್ ಅಣುವಿನ ಚಿತ್ರ ಒಂದು ವೃತ್ತದಂತೆ, ಒಂದು ಉಂಗುರದಂತೆ ಕೆಕುಲೆಯ ಬಗೆಗಣ್ಣಿಗೆ ಹೊಳೆಯಿತು. ಈ ಕಲ್ಪನೆಯಿಂದ ಅಸಂಖ್ಯಾತ ಸಾಧ್ಯತೆಗಳು ತೆರೆದುಕೊಂಡವು. ಬೆಂಜೀನಿನ ಕಾರ್ಬನಿಕ ಉಂಗುರವನ್ನು ಇದ್ದ ಹಾಗೆ ಇಟ್ಟುಕೊಂಡು ಒಂದೊಂದು ಜಲಜನಕದ ಪರಮಾಣುವಿನ ಜಾಗದಲ್ಲಿ ಅದರ ಬದಲಿಗೆ ಒಂದೊಂದು ಇನ್ನಿತರ ಅಗತ್ಯವಾದ ರ್ಯಾಡಿಕಲ್ಗಳನ್ನು ಹಾಕುತ್ತಾ ಸಾವಿರಾರು ಬೆಂಜೀನ್ ವ್ಯುತ್ಪತ್ತ ಸಂಯುಕ್ತಗಳನ್ನು ಸೃಷ್ಟಿಸಬಹುದು. ಕೆಕುಲೆ ಇಂಥ ಬೆಂಜೀನ್ ವ್ಯುತ್ಪತ್ತಗಳನ್ನು ಆರೋಮ್ಯಾಟಿಕ್ ಸಂಯುಕ್ತಗಳೆಂದು ಹೆಸರಿಸಿದನು. ಈ ಬದಲಾಗದ ಬೆಂಜೀನ್ ಉಂಗುರದ ಆಧಾರದ ಮೇಲೆ ಹೊಸ ಸಮಾಂಗ ಸಾಧ್ಯತೆಗಳು ತಲೆದೋರಿದವು. ಪ್ರಾಯೋಗಿಕ ಸಂಶೋಧನೆ ಮುಂದುವರಿದಂತೆಲ್ಲ ಒಂದೊಂದಾಗಿ ವಾಸ್ತವಕ್ಕೂ ಅನಾವರಣಗೊಂಡವು. ಕಾರ್ಬನಿಕ ಸರಪಣಿಗಳ ಉಂಗುರಗಳ ಕಲ್ಪನೆಯನ್ನು, ಆ ಮೂಲಕ ತನ್ನ ವೇಲೆನ್ಸಿ ವಾದವನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿಸುವುದಕ್ಕಾಗಿ ಕೆಕುಲೆ ಮಾದರಿ ಪರಮಾಣುಗಳನ್ನು ಸೃಷ್ಟಿಸಿದನು. ಚತುರ್ಮುಖಿ ದಿಕ್ಕುಗಳಲ್ಲಿ 4 ಹಿತ್ತಾಳೆಯ ಗೂಡು ಕೊಳವೆಗಳನ್ನು ಕೂರಿಸಿದ ಒಂದೇ ಗಾತ್ರದ ಮರದ ಗೋಳಗಳು ಇಂಗಾಲದ ಪರಮಾಣುಗಳಾದವು. ಒಂದು ಹಿತ್ತಾಳೆಯ ಗೂಡು ಕೊಳವೆ ಕೂರಿಸಿದ ಸ್ವಲ್ಪ ಸಣ್ಣ ಮರದ ಗೋಳ ಜಲಜನಕದ ಪರಮಾಣುವಾಯಿತು. ಹೀಗೆ ಒಂದು ಪರಮಾಣುವಿನ ಒಂದು ಗೂಡು ಕೊಳವೆಯಿಂದ ಇನ್ನೊಂದು ಪರಮಾಣುವಿನ ಗೂಡು ಕೊಳವೆಗೆ ಸಿಕ್ಕಿಸಿದ ಸ್ಪ್ರಿಂಗ್ ತುಂಡು ಅವುಗಳ ನಡುವಣ ರಾಸಾಯನಿಕ ಬಂಧವಾಯಿತು. ಬೇರೆ ಬೇರೆ ಧಾತುಗಳ ಪರಮಾಣುಗಳ ಗೋಳಗಳಿಗೆ ಬೇರೆ ಬೇರೆ ಬಣ್ಣ ಬಳಿದು ವ್ಯತ್ಯಾಸ ತೋರಿಸಿದ್ದಾಯಿತು. ಹೀಗೆ ಕಣ್ಣಿಗೆ ಕಾಣುವಂತೆ ಸೃಷ್ಟಿಸಿದ ಸಾವಯವ ಸಂಯುಕ್ತಗಳ ಅಣುರಚನೆಯ ಮಾದರಿಗಳನ್ನು ನೋಡಿದ ವಿದ್ಯಾರ್ಥಿಗಳ ಮೈ ಝುಮ್ಮೆಂದಿತು. ಒಂದು ಕಾಲದಲ್ಲಿ ಯಾವುದು ಪ್ರವೇಶಿಸಿದರೆ ಹೊರಗೆ ಬರಲು ತೋರದಂಥ ಗೊಂಡಾರಣ್ಯವೆನಿಸಿದ್ದಿತೋ ಆ ಸಾವಯವ ರಸಾಯನ ವಿಜ್ಞಾನ ಸವಿದಷ್ಟೂ ಸಿಹಿಯಾದ ರಸಾಯನವೇ ಆಯಿತು. ಪ್ರಾಯೋಗಿಕ ವಾಸ್ತವ ಸ್ಥಾಪನೆ ಪ್ರಯತ್ನಿಸಿದರೆ ಸಾಧ್ಯವಾಗಬಲ್ಲ ಎಣೆಯಿಲ್ಲದ ಬೌದ್ಧಿಕ ಕಸರತ್ತಾಯಿತು. ಗೆಂಟ್ನಲ್ಲಿ ಕೆಲವೇ ವರ್ಷಗಳನ್ನು ಕಳೆದ ಕೆಕುಲೆ ಬಾನ್ ವಿಶ್ವವಿದ್ಯಾನಿಲಯಕ್ಕೆ ಬಂದು ಸರಿಸುಮಾರು 30 ವರ್ಷ ಸಾವಯವ ರಸಾಯನ ವಿಜ್ಞಾನವನ್ನು ಬೋಧಿಸಿದನು. ಜರ್ಮನ್ ರಸಾಯನ ಉದ್ಯಮದಲ್ಲಿ ಅದರ ಅತ್ಯಮೋಘ ಉತ್ಕರ್ಷವನ್ನು ಕಂಡನು. ಶಿಷ್ಯಕೋಟಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಯಿತು. ಅದರೊಂದಿಗೆ
ಕೆಕೂಲೆಯ ಬೋಧನಾನಂದವೂ ಹೆಚ್ಚಿತು. ಪೇಟೆಂಟ್ ಜಗಳದಲ್ಲಿ ಪರಿಣತ ಅಭಿಪ್ರಾಯಗಳನ್ನಿತ್ತು ನ್ಯಾಯ ದೊರಕಿಸಿಕೊಡಲು ಅನುವಾಗುವುದು ಕೆಕೂಲೆಗೆ ಒಂದು ಹವ್ಯಾಸವಾಯಿತು. ತನ್ನ ವೇಲೆನ್ಸಿ ವಾದದ ವಿರುದ್ಧ ಸೆಣಸಿ ನಿಲ್ಲುತ್ತಿದ್ದವರನ್ನು ವಾಸ್ತವ ಪ್ರಯೋಗ ಪ್ರದರ್ಶನದ ಮೂಲಕ ಸುಮ್ಮನಾಗಿಸುವುದೂ ಇನ್ನೊಂದು ಹವ್ಯಾಸವಾಯಿತು.